ದೀರ್ಘಾಯುಷ್ಯ ಮತ್ತು ಮೇಲಕ್ಕೇಳೆ ಪ್ರಾಣಕಾಂತೆ. ಕಾಂತ, ಅಹೇ ಕಾಂತೆ, ರೋಷದಿಂದ ಹೋಗುತ್ತಿರುವ ಕಾರ್ಯವಿಲ್ಲಿಗೆ? ನಾನು ಹೋಗುವ ಕಾರ್ಯದ ಮಾರ್ಗ ಮರ್ಮವು ನಿನಗೆ ಏತಕ್ಕೆ ಬೇಕು ಸುಂದರಿ? ಪ್ರಿಯಾ, ಪ್ರಿಯೇ, ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಸತಿಯಳ ಮುಂದೆ ತಿಳಿಸಬಾರದ ಸುಂದರಿ. ಕಾಂತ, ಕಾಂತೆ, ಹಾಗಂದವರು ಯಾರು? ಸತಿಯಳ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯ ಹೊಂದುವುದಿಲ್ಲ ಒಂದು ವೇದಶಾಸ್ತ್ರವನ್ನು ನುಡಿಯುತ್ತಿರುವುದಲ್ಲ ಸುಂದರಿ. ವೇದಶಾಸ್ತ್ರದಲ್ಲಿ ನುಡಿಯುತ್ತಿರುವುದೇ? ಹೌದು ಸುಂದರಿ. ಪ್ರಿಯಾ, ಪ್ರಿಯೇ, ನಾನು ನಿನ್ನ ಅರ್ಧಾಂಗಿ ಅಲ್ಲವೇ? ಇಲ್ಲಂದವರು ಯಾರು ಕಾಂತೆ? ಆದ ಮೇಲೆ ಹೇಳಬೇಕಲ್ಲವೇ? ಸತಿಯಳ ಮುಂದೆ ತಿಳಿಸಬಾರದು ಕಾಂತೆ. ಕಾಂತ, ಕಾಂತೆ, ಹಾಗಾದ್ರೆ ಹೇಳುವಿನಿ ಕೇಳು. ಅದೇ ಚೆನ್ನಾಗಿ ಹೇಳು. ಪ್ರಿಯಾ, ಹಲೋ ಹಲೋ. ಪ್ರಿಯಾ, ಹೃದಯ ರಾಜ, ಪ್ರಿಯಾ, ಪ್ರಿಯಾ, ಹೃದಯ ರಾಜ, ತಲ ತಲನೆ ಹೊಲಿವ ರತ್ನಕಲಿರಸವ, ತಲ ತಲನೆ ಹೊಲಿವ ರತ್ನಕಲಿರಸವ, ಕಣ್ಣು ಬೀಸಿದ ಜೀವ. ಪ್ರಿಯಾ, ಪ್ರಿಯಾ, ಹೋಗುವ ಕಾರ್ಯವ ವಿವರವ, ಹೋಗುವ ಕಾರ್ಯವ ವಿವರವ, ತಿಳಿಸೋ ಎನ್ನಗೆ ಹೇಳುವೆ ಪತಿದೇವ. ಹೇಳುವೆ ಪತಿದೇವ, ಯಾರನು ಈ ಕೋಪ, ಏನಿದು ತಾಪ, ಆತುರದ ನಿಲಮರಣ, ಎಲ್ಲಿಗೆ ರಮಣ? ಆತುರದ ನಿಲಮರಣ, ಎಲ್ಲಿಗೆ ರಮಣ? ಪ್ರಿಯ, 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 ಪ್ರಿಯೇ, ಕಾಲ ಭೈರವನಂತೆ ಕಡೆಗಣ್ಣಿನಿಂದ ಹೋಗುತ್ತಿರುವ ಆ ನಿನ್ನ ಪಯಣವೆಲ್ಲಿಗೆ ರಮಣ? ಸನ್ಮೋಹನಾಭರಣ. ಏ ಸುಂದರಿ, ಈ ವೀರನು ಹೋಗುವ ಕಾರ್ಯವನ್ನು ಎಲ್ಲಿಗೆ ಬಂದು ಸತಿ ಆದ ಕೇಳುವುದು ನಿನ್ನ ಧರ್ಮವಲ್ಲ ಸುಂದರಿ. ಹೌದೇ? ಆದ ಕಾರಣ ಎಷ್ಟು ಮಾತ್ರ ತಿಳಿಸುವುದಿಲ್ಲ ರನ್ನೆ ಎನ್ನ ಭಾಗ್ಯ ಸಂಪನ್ನೆ. ಸುಂದರ, ಸುಂದರಿ, ನಿನ್ನ ಪಯಣದ ವಿಚಾರ ತಿಳಿಸುವುದಿಲ್ಲವೇ? ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ತಿಳಿಸಬೇಕು. ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಯಾತಕ್ಕೆ ತಿಳಿಸುವುದಿಲ್ಲ? ಸತಿಯರ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯ ಹೊಂದುವುದಿಲ್ಲ ಕಾಂತೆ. ಪ್ರಿಯ, ಪ್ರಿಯ, ಸತಿಪತಿಗಳಂದರು ದೇಹ ಎರಡಾದರೂ ಜೀವ ಒಂದೇ ಎನ್ನುವಂತೆ ಇರಬೇಕು. ಅದು ಅರಮನೆಯೊಳಗಡೆ ಸುಂದರಿ. ಕಾಂತ, ಕಾಂತೆ, ಹಾಗಾದ್ರೆ ಹೇಳುವೆನು ಕೇಳು. ಸಹಜವಾಗಿ ಹೇಳು. ನಿನ್ನಯ ಪಯಣ ತಿಳಿಸೋ ಎನ್ನಗೆ ಓ ರಮಣ, ಎಲ್ಲಿಗೆ ನಿನ್ನಯ ಪಯಣ?
ಹೋಗುವುದಕ್ಕೆ ಬಾಧ್ಯಳಾದ ಕಾರಣ ಪತಿಯ ವಿಚಾರವನ್ನು ತಿಳಿದುಕೊಳ್ಳುವುದು ಸತಿಯಾದ ನನ್ನ ಧರ್ಮ ನಲ್ಲ. ಅಲ್ಲೇ ಆದ್ದರಿಂದ ನಿನ್ನ ಪಯಣದ ವಿಚಾರವನ್ನು ತಿಳಿಸು ರಮಣ ಸನ್ಮೋಹನಾಭರಣ. ಅಯ್ಯೇ ನೀಲಾಗಸದಲ್ಲಿ ಚಂದ್ರನಂತ ಪ್ರಕಾಶಿಸುವ ಸುಂದರ ಮುಖವುಳ್ಳ ಪ್ರಾಣಕಾಂತೆ, ನಲ್ಲನ್ನು ಹೋಗುವ ಕಾರ್ಯದ ಮಾರ್ಗ ಮರ್ಮವು ನಿನಗೆ ತಕ್ಕೆ ಬೇಕು ಸುಂದರಿ. ನನಗೆ ಬೇಕಾಗಿರುವುದಲ್ಲ ಸುಂದರಿ. ಸುಂದರ ಸತಿಯನ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಾಗುವುದಿಲ್ಲವೆಂದು ವೇದಶಾಸ್ತ್ರವು ಸಾರುವುದು. ಆದ ಕಾರಣ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತೆ. ಗುಣವಂತೆ ಕಾಂತೆ ತಿಳಿಸಬೇಕು, ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಪ್ರಿಯಾ ಪ್ರಿಯೇ ನಲ್ಲ ನಲ್ಲ ನೀನು ನನ್ನ ಪ್ರೀತಿಯ ಪತಿಯಲ್ಲವೇ? ಇಲ್ಲಂದವರಾರು ಸುಂದರಿ. ಆದರೆ ನಿನ್ನ ಪಯಣದ ವಿಚಾರವನ್ನು ತಿಳಿಸುವುದಿಲ್ಲವೇ? ಅಯ್ಯೇ ಸುಂದರಿ. ಸುಂದರ ಸುಂದರಿ ನಲ್ಲ ನಲ್ಲೇ ಪ್ರಾಣಕಾಂತೆ ಹೇಳುವನು ಕೇಳು. ಸವಿಸ್ತಾರವಾಗಿ ಹೇಳು. ಕಾಂತೆ ಪ್ರಿಯಾ ಪ್ರಿಯೇ ಹೇಳದೆ ಕೇಳದೆ ಹೋದರೆ ನನ್ನ ಗಯತಿಯೇನು ಪ್ರಾಯಣಪತಿ? ಅಯ್ಯೇ ಸುಂದರಿ ಸುಂದರ ಈ ನಿನ್ನ ಪತಿಯು ಭೋಗ ಕಾರ್ಯವ ಅಂತದ್ದಿರುವುದು ಸುಂದರಿ. ಕಾಂತ ನಿನ್ನ ತಮ್ಮನ ಇದರಂತೆ ಹೋಗಿ ಹಿಂದಿರುಗಿ ಬರದೆ ಹಾಗೆ ಹೋಗಿರುವನು. ನನ್ನ ತಮ್ಮನ ಹೋದಂತೆ ನಾನು ಹೋಗುತ್ತೇನೆವೆಂದು ನಿನ್ನ ಮುಂದೆ ಹೇಳಿದವಲ್ಲ ಸುಂದರಿ. ಆದ್ದರಿಂದ ನಿನ್ನ ಪಯಣದ ವಿಚಾರವನ್ನೇ ನನ್ನ ಮುಂದೆ ತಿಳಿಸಿ ಹೋಗುವಂತ ನಾವು ರಮಣ ಸನ್ಮೋಹನಾಭರಣ. ಅಯ್ಯೇ ನನ್ನ ಮುದ್ದು ಮುಖಿಯದಲ್ಲೇ ನಿನ್ನ ಮಾತಿನ ಚಮಕೃತಿಯ ನಾವಲ್ಲೇ ಈ ನಿನ್ನ ನಲ್ಲನು ಹೋಗುವ ಕಾರ್ಯದ ಮಾರ್ಗ ಮರ್ಮವು ನಿನಗೆ ತಿಳಿಯಬೇಕೆಂಬ ಮನಸ್ಸು ಬಂತೆ. ಹಾಗಾದರೆ ವೃತ್ತಾಂತವನ್ನು ಬಿತ್ತರಿಸುವೆ, ಚಿತ್ತ ಬಿಟ್ಟು ಕೇಳು. ಅಯ್ಯೇ ಸುಂದರಿ ಸುಂದರ ಅಂತರದೊಳಗಿರುವ ಕುತಂತ್ರನಾದ ಅನಂತನ ಪ್ರಾಂತವಾದ ವೈಕುಂಠಕ್ಕೆ ಮುತ್ತಿಗೆನ್ನಿಟ್ಟು ಅವನ ಕಂಠವಂ ಕಡೆದು ಅವನ ಹೆಂಡತಿರಮ್ಮೆಯನ್ನ ಪಟ್ಟಣದ ರಾಣಿಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಹೋಗುವನ ಸುಂದರಿ. ಸುರಸುತ ಕೊಂಬು ಕಂದರಿ ವೈಕುಂಠಕ್ಕೆ ಹೊರಟಿರುವಿಯಾ? ಸಾಧ್ಯವಾಗಿ ಹೋಗುವನ ಸುಂದರಿ. ಬೇಡ ಕಾಂತ, ಸುಂದರಿ ವೈಕುಂಠದಲ್ಲಿ ಮೆರೆಯುವ ಶ್ರೀಮನ್ ನಾರಾಯಣನು ಸಾಮಾನ್ಯವನಲ್ಲ.
ನಾನೇನಾರ ಸಾಮಾನ್ಯ ಆದಿಯಾಗಿ ಬ್ರಹ್ಮಾದಿಗಳನ್ನು ಸೆರೆ ಹಿಡಿಯಲು ಹೊರಟಿರುವನೆಂದು ಹೇಳಿದೆಯಲ್ಲ, ಸಾಧ್ಯವಾಗಿ ಹೋಗುತ್ತಿರುವನ ಸುಂದರಿ. ಅದು ನಿನ್ನ ಕೈಯಿಂದ ಆಗಲಾರದು. ನಾನೇನು ರಣಯಾಡಿಯ ಪುತ್ರನೇನು ಕಾಂತ, ಕಾಂತ, ನಾನು ರಣವೇಡಿಯ ಪುತ್ರನೆಂದು ಹೇಳಲಿಲ್ಲ, ಮತ್ತೆಂತ ಮಾತನ್ನಾಡಿ ಅವರು ಮಾಯಕಾರರೆಂದು ಹೇಳಿದೆನು. ನಾನು ಶಾಸ್ತ್ರಭಾವಿಯವನ ಸುಂದರಿ. ಕಾಂತ, ಕಾಂತ, ಸರಿಯಾದ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ, ನಾ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ಪ್ರಿಯ, ಬಿಡುವುದಿಲ್ಲ ಸುಂದರಿ. ಯಾತಕ್ಕೆ ಬಿಡುವುದಿಲ್ಲ? ನನ್ನ ತಮ್ಮನು ಮಡದಿರುವನು. ಕಾಂತ, ಕಾಂತ, ಅದಕ್ಕಾಗಿ ಹೇಳ್ತಿರುವನು, ನಿನ್ನ ತಮ್ಮನ ಅದೇ ರೀತಿಯಾಗಿ ಹೋಗಿ ಮಾಡಿದಿರುವನೆಂದು. ಹೇ ಸುಂದರಿ, ಅಲ್ಲ, ನನ್ನ ತಮ್ಮನನ್ನು ಕೊಂದಂತೆ ಅವನು ನನ್ನನ್ನು ಕೊಲ್ಲುವುದು ಆಗುವುದಿಲ್ಲ ಕಾಂತೆ. ಹೇ ಸುಂದರ, ಸುಂದರಿ, ಮೋಸಕ್ಕೆ ಹಿಡಿಯಾರು? ಅವನ ಮೋಸ ನನ್ನ ಮುಂದೆ ನಡೆಯಲಾರು ಸುಂದರಿ. ಅಲ್ಲ, ಅಲ್ಲ, ಹೇಳಿದನು ಕೇಳು. ಅದನ್ನು ಚೆನ್ನಾಗಿ ಸತಿಯಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಕಾಂತ, ಕಾಂತೆ, ಸರಿಯಲ್ಲ, ಇದು ಒಳಿತಲ್ಲ. ಕಾಂತ, ಕಾಂತೆ, ನಿನ್ನ ಹಿತಕ್ಕಾಗಿ ನಾನು ಹೇಳುತ್ತೇನೆ. ಪ್ರಿಯಾ, ಪ್ರಿಯ, ಸರಿಯಲ್ಲ, ಒಳಿತಲ್ಲ. ಕಾಣುತ್ತದೆ. ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಒಳಿತಲ್ಲ, ಸರಿಯಲ್ಲ, ಒಳಿತಲ್ಲ. ಸತಿಯಳ ಮಾತನ್ನು ಮೀರಿ ನೀನು ವೈಕುಂಠಕ್ಕೆ ಹೋಗುವೆಯಾ? ಸತಿಯಳ ಮಾತನ್ನು ಮೀರಿ ನೀನು ವೈಕುಂಠಕ್ಕೆ ಹೋಗುವೆಯಾ? ಬೇಡವೆಂದು ಬೇಡವೆ ಕಾಂತ, ಎನ್ನ ಮಾತು ಕೇಳಲೇನು? ಬೇಡವೆಂದು ಬೇಡವೆ ಕಾಂತ, ಮಾತು ಕೇಳಲೇನು? ಎನ್ನ ಮಾತು ಕೇಳಲೆನವೇನೋ? ಈಗಲಾದ್ರೆ ಕೇಳಿ. ಈಗಲೂ ಕೇಳುವುದಿಲ್ಲ ಸುಂದರಿ. ಕಾಂತೆ, ನಾನು ಪ್ರೀತಿಯಿಂದ ಹೇಳ್ತೀನಿ. ನಾನು ಪ್ರೀತಿಯಿಂದ ಹೇಳುತ್ತಿರುವನಲ್ಲ ಸುಂದರಿ. ಸುಂದರಿ, ಅಲ್ಲ, ಅಲ್ಲೇ ಹೇಳಿದ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಎನ್ನಯ ಮಾತನು ಕೇಳೋ. ಪ್ರಿಯಾ, ಪ್ರಿಯ, ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಒಳಿತಲ್ಲ, ಸರಿಯಲ್ಲ, ಒಳಿತಲ್ಲ.
ಸತಿಯಾದ ಎನ್ನ ಮಾತು ಕೇಳು, ವಿದ್ಯದ ಹಾಸ್ಯನ್ನು ಮರಿ ಮಾಡು. ಸತಿಯಾದ ಮಾತನ್ನು ಕೇಳಿದರೆ ಈ ಸಮ ಜನರು ನನ್ನನ್ನು ರಣಗೇಡಿ ಎನ್ನುವರ ಸುಂದರಿ ಅಲ್ಲೇ ಆ ವೈಕಂಠದಲ್ಲಿ ಮೆರೆಯುವ ಶ್ರೀಹರಿಯನ್ನು ಸೆರೆ ಹಿಡಿದು ಬರುವೆನೆಂದು ಹೇಳಿದೆಯಲ್ಲ. ಸಹಜವಾಗಿ ಸೆರೆ ಹಿಡಿದು ಬರುವನ ಸುಂದರಿ ಕಾಂತೆ. ಅದು ಮಾತ್ರ ನಿನ್ನಿಂದ ಆಗಲಾರದು. ಅವನನ್ನು ಗೆಲ್ಲುವುದು ನನ್ನಂತ ವೀರಪುತ್ರನಿಗೆ ಮಾತ್ರ ಸಾಧ್ಯ ಕಾಂತೆ. ನಿನ್ನಂತೆ ನಿನ್ನ ಅನುಜನಾದ ಹಿರಣ್ಯಾಕ್ಷನು ಹೋಗಿ ಮಡಿದು ಹೋಗಲಿಲ್ಲವೇನಲ್ಲ, ತಿಳಿಯಲಿಲ್ಲವೇ ಅದರ ವಿಷಯವೆಲ್ಲ. ಚೊನ್ನಳ್ಳಿ ಕಲ್ಲಪ್ಪ ಇವರು ಹಿರಣ್ಯಕಶಿಪನ ಪಾತ್ರಕ್ಕೆ 200 ರೂಪಾಯಿಗಳನ್ನು ಆಯರ್ ಮಾಡಿರ್ತಾರೆ. ಇಲ್ಲಿ ಪಟ್ಟದ ರಾಣಿಯಾದ ಕೈಯಾದು ಎಂತ ದಿಟ್ಟ ಬುರಿಜನ ಮುಂದೆ ಕೆಟ್ಟ ನುಡಿಗಳನ್ನು ನುಡಿದರೆ ಕರುಣೆ ಇಲ್ಲದೆ ನಿನ್ನ ಕರಗಳನ್ನು ಕಿತ್ತಿ ಕಾಲಭೈರವನ ಹೆಂಡತಿಯಾದ ಕುಂಬಿನಿಗೆ ಸಂಭ್ರಮ ಪಡಿಸುವೆ. ಇಲ್ಲಿ ನಲ್ಲೇ ಎನ್ನ ಭುಜಬಲದ ಶೌರ್ಯವು ನೀನೇನು ಬಲ್ಲೆ. ಈ ಹಿರಣ್ಣನಂದರೆ ಅರಣ್ಯವೇ ನಡಗುವುದು, ಕಶ್ಯಪ್ಪನೆಂದರೆ ನೋಡಬೇಕುವುದು. ಸುಂದರಿ ಹಿರಣ್ಯ ಕಶ್ಯಪ್ಪನಂದ ಹೆಸರತ್ತು ಮಾತ್ರಕ್ಕೆ ಯಾವತ್ ಭೂಮಿ ಆಕಾಶವು ಕಾಂತೆ ಗುಣವಂತೆ ಕಾಂತೆ. ಹಿರಣ್ಯಕಶಿಪನ ಪಾತ್ರ ಮಾಡಿರ್ತಾರೆ. ಅವರಿಗೆ ಶಾಲ್ ಸನ್ಮಾನವನ್ನು ಮಾಡಿ ಒಂದು ಆಶೀರ್ವಾದ ಗುರುಗಳ ಶಾಲ್ ಸನ್ಮಾನವನ್ನು ಮಾಡಿ ಗೌರವವನ್ನು ಸಮರ್ಪಿಸಿರುತ್ತಾರೆ. ವಕ್ಲಾಣಿ ಬಸವರಾಜ ಆಚಾರ್ಯರು ಸಹಿತ ನಮ್ಮ ಎಲ್ಲಾ ಕಲೆಯಲ್ಲಿ ನುರಿತಕ್ಕಂತ ವಿರಾಟಪ್ಪನವರಿಗೆ ಇವತ್ತು ಶಾಲ್ ಸನ್ಮಾನವಾಗಿ ಆಶೀರ್ವದಿಸಿದ್ದಾರೆ. ಪ್ರಿಯಾ ಸುಂದರ ಸುಂದರಿ ಹಾಗಾದ್ರೆ ಹೇಳುವನಿ ಕೇಳು, ಚೆನ್ನಾಗಿ ಹೇಳು. ಬಾರೋ ಸುಂದರನೇ ಬಾಳ ಚಂದಿರನೇ, ಬಾರೋ ಸುಂದರನೇ ಬಾಳ ಚಂದಿರನೇ, ಮಾಯ ಮಾತನ್ನು ಕೇಳು, ಹೇಳುವೆ ನಿನಗೆ ಓ ಸುಂದರ.
ಸುಂದರ ಸುಂದರಿ, ನನ್ನ ಮಾತು ಕೇಳು. ನಿನ್ನ ಮಾತು ಕೇಳುವುದಿಲ್ಲ, ನಾ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ಕಾಂತ, ಕಾಂತ, ಉಲ್ಲಾಸದಿಂದ ಇರು ಈ ಅರಮನೆಯಲ್ಲಿ. ಅದೆಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಕಾಂತ, ಕಾಂತೆ, ಆದ್ದರಿಂದ ಸರ್ವತ ನಾನು ನಿನ್ನನ್ನು ಕಳಿಸಲಾರೆನು ಕಾಂತ, ಮಹಾಗುಣವಂತ. ಅಯ್ಯೇ ಎನ್ನ ಹೋದ ಮುದ್ದು ಮುಖಿಯಾದ ಸುಂದರಿ, ಇತ್ತ ಬಾಯಿ ಅನ್ನ ಚಿತ್ತ ಬೀದ ಮೇಲೆ ಕುಳಿತುಕೋ. ಅಹೇ ಸುಂದರಿ, ಆ ಹರಿಯ ಕೂಡ ಯುದ್ಧಕ್ಕೆ ಹೋಗುವೆನೆಂದು ಹೇಳಿದೆಯಲ್ಲ, ಹೋಗ ಬಂದು ಹೇಳೋದಕ್ಕೆ ನಿನ್ನ ನಾಲಿಗೇನು ಉದ್ದವಾಯ್ತು ಹಾಗೆ? ಅಯ್ಯೋ ಸುಂದರಿ, ಅಲ್ಲ, ಇಂಥ ಹೆಮ್ಮೆಯ ರಣಪುತ್ರನು ರಣಭೂಮಿಯಲ್ಲಿ ಹೋಗಿ ಯುದ್ಧ ಮಾಡಿ ಅರಂ ಕೊಂದುವನೆ ಹೊರತು ನಿನ್ನಂತ ಹೆಂಗಸಿನ ಜೊತೆ ಮಣಿಮೆ ಮಂತ್ರಕ್ಕೆ ಮಾತ್ರ ಬರಲಿಲ್ಲ. ಏ ಸುಂದರಿ, ಆದ ಕಾರಣ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ರನ್ನೇ ಎಲ್ಲ ಭಾಗ್ಯ ಸಂಪನ್ನ ಕಾಂತೆ. ಪ್ರಾಣಪತಿ, ಪ್ರಾಣಪತಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿ, ಸುಖದೋ ಕರಿ ಸಮಬಾಗಿಲೆ. ಪ್ರಾಣಕಾಂತ, ಪ್ರಾಣಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿಣಿ, ಸುಖದೋ ಕರಿ ಸಮಬಾಗಿಲೆ. ಪತಿಯೇ ನಮ್ಮಯ ಪ್ರೀತಿಯ ಸುತ ಪ್ರಾಲಾದನ ಕಾಣದೆ ನಾನೀಗ ಆಯಿತು ಬಹುದಿನ. ನಮ್ಮಯ ಪ್ರೀತಿಯ ಸುತ ಪ್ರಾಲಾದನ ಕಾಣದೆ ನಾನೀಗ ಆಯಿತು ಬಹುದಿನ. ಎನ್ನಯ ಮಾತನು ಹೇಳೋಣಿ. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿಣಿ, ಸುಖದೋ ಕರಿ ಸಮಬಾಗಿಲೆ. ಪ್ರಿಯಾ, ಪ್ರಿಯೇ, ಮಗನಾದ ಪುತ್ರನಾದ ಪ್ರಹ್ಲಾದನನ್ನು ಹೌದು. ಕಾಣದೆ ಬಹುದಿನಗಳು ಆದವು. ಹೌದೇನು ಸುಂದರಿ. ಕಾಂತ, ಕಾಂತೆ, ಮಗನ ಮೇಲೆ ನಿನಗೆ ಸ್ವಲ್ಪ ಆದ್ರೂ ಪ್ರೀತಿ ಇಲ್ಲವೇ? ಹಾಗಂತ ನಾನು ಹೇಳಿಲ್ಲವಲ್ಲ ಕಾಂತೆ. ಕರೆದು ಮಾತನಾಡಿಸು ಎನ್ನುವ ಸೌಜನ್ಯವೂ ನಿನಗಿಲ್ಲವೇ? ಸ್ವಲ್ಪ ಸೈರಿಸು ಕಾಂತೆ, ಕರೆಸುವೆನು. ಕಾಂತ, ಕಾಂತೆ, ಮಗನನ್ನು ನೋಡಬೇಕೆಂದು ಎನ್ನ ಮನದ ಆಸೆ ಆಗಿರೋದು. ಆದ್ದರಿಂದ ಮಗನನ್ನು ಕರೆಸು ಪ್ರಿಯ, ಮುಗಿಯುವೆನು ನಿಂಗೆ ಕೈಯ. ಎಲೆ ಆಕರ್ಷ ಸ್ತ್ರೀಯರಾದ ಸುತತಿ, ಸುಂದರ, ನನ್ನ ಮೋಹದ ಸತಿ, ನನ್ನನ್ನು ರಾಜಕನೆಂದುಕೊಂಡಿರುವೆಯಾ ಅಥವಾ ನನಗೆ ಕರುಣೆ ಇಲ್ಲದ? ಅಯ್ಯೇ ಸುಂದರಿ, ಮಕ್ಕಳ ಭಾಗ್ಯವೇ ಮಹಾಭಾಗ್ಯವೆಂದು ವೇದಶಾಸ್ತ್ರವು ಸಾರುವುದು. ಆದ ಕಾರಣ ನನಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲವೇ? ಹೇಗೆ ಹಾಗಂದಿಲ್ಲವಲ್ಲ ಕಾಂತ. ತಕ್ಷಣವ ಭಟರಿಂದ ಸುಭಟ ಕುಲೋತ್ಮನಾದ ಸುತನನ್ನು
ಎನ್ನ ಈ ಅರೆಮಂದಿರಕ್ಕೆ ಕರೆಸಿಕೊಳ್ಳುವನೆ. ಕಾಂತಿ ಬಿಟ್ಟು ಬಿಡು ನೀನು ಮಗನಿಗೆ. ಪ್ರಿಯಾ, ಪ್ರಿಯೇ, ನಿನ್ನ ಇಷ್ಟವಂತ ಏಕಾಂತ ಗುಣವಂತ ಈ ಸಾರಥಿ ಕಟಮಾಟದ ಕುರುಕುಲದಡಿಗೆ ಹೋಗಿ ಪಟವಿಗೆ ಒಡೆಯ ನಾರಾಯಣ ಕಶ್ಯಪ ಮಹಾರಾಜನ ಪುತ್ರನಾದ ಪ್ರಹ್ಲಾದ ನನ್ನ ಬರ ಹೇಳಿದನೆಂದು ಗುರುಕುಲದ ಕುರುಕುಲಾದ ಚಂಡಮಾರ್ಕರಿಗೆ ಹೇಳಿ ಕರೆತರುವಂತನಾದ ಸಾರಥಿ